ನಾವು ಫೈನಲಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಿಟ್ವಿ. ನಮ್ಮ ಲೇಬರು ಅಣ್ಣ ಒಂದು ಬೀಗ ರೂಟ್ ಐತೆ ಮಾಡೋಣ, ಅಲ್ಲಿ ಮುಂದೆ ಸ್ಟಾಪ್ ಮಾಡಿ ಅಂತಂದರು. ಸರಿ ಆಯಿತು ಮಾಡೋಣ ಮುಂದೆ ಸ್ಟಾಪು. ಹಂಗೆ ಹಾಸನ ಹತ್ರ ಬಂದು ಸೈಡ್ ಹಾಕಿದ್ವಿ. ಏನಪ್ಪ ಅಂದರೆ ಬೀಗ ರೂಟ ಅಂತ ಬಂದು ಇದು ನೋಡಿದರೆ ತಿತ್ತಿ ಊಟ. ಏನು ಮಾಡೋಕ್ಕಾಗಲ್ಲ, ಲೇಬರ್ ಬಿಡಲಿಲ್ಲ. ಬಾ ಅಂತ ಅಂದರು. ತಿತ್ತಿ ಊಟ ನೋಡಿದ್ರೆ ಪ್ಲೇಟಲ್ಲಿ ಮಟನು ಚಿಕನು ಸರಿಯಾಗಿ ಹಾಕವ್ರೆ. ನೀವು ಮಾಡೋಕ್ಕಾಗಲ್ಲ, ತಿನ್ಕೊಂಡು ನಾವು ಬಂದ್ವಿ. ಅವರು ಯಾರೋ ಅವ್ರ ಕೂಡ ಕೆಲ್ಸಕ್ಕೆ ಬರೋರಂತೆ. ಅವರು ಏನೋ ಹುಷಾರಿಲ್ಲ ತೀರ್ಕೊಂಡ್ರು ಅಂದರು. ಏನೋ ಮಾಡೋದು, ತಿತ್ತಿ ಊಟ ತಿನ್ನಿಸ್ಬಿಟ್ರಲ್ಲ ಇವತ್ತು. ಏನು ಮಾಡೋಕ್ಕಾಗಲ್ಲ, ದೇವ್ರ ಮನುಷ್ಯರು, ಏನು ಮಾಡೋಕ್ಕಾಗಲ್ಲ, ದೇವ್ರ ಊಟ ತಿನ್ನಲೇಬೇಕು ಅಂತೇಳಿ ನಾವು ತಿನ್ಕೊಂಡು ಸೀದಾ ಹಂಗೆ ಹಾಸನಿಗೆ ಬಂದು ಲೇಬರ್ ಇಳಿಸಿ ನಾವು ಇದೇ ಸಂತೆಪೇಟೆ ಸರ್ಕಲ್ ಇಲ್ಲಿ ಲೇಬರ್ ಇಳಿಸ್ದೆ. ಹಂಗೆ ಸೀದಾ ಇಲ್ಲಿಂದ ಸೀದಾ ನಾನ್ ಸ್ಟಾಪು ಹೊಡೆಯೋಣ. ಇಲ್ಲೇ ಟೈಮ್ 7 ಗಂಟೆ ಆಯಿತು. ಹಂಗೆ ಸೀದಾ ನಾವು ನಾನ್ ಸ್ಟಾಪು ಹಾಸನ ಬೈಪಾಸ್ ಹತ್ಕೊಂಡು ಸೀದಾ ನಾವು ಹೋಗೋಣ. ಇನ್ನೇನು ಎಲ್ಲಿ ನಿಲ್ಲಿಸಂಗಿಲ್ಲ, ಯಾಕೆಂದರೆ ಪಾರ್ಟಿ ಇನ್ನೂ ಫೋನ್ ಮಾಡಿಲ್ಲ, ಎಲ್ಲಿಗಂತ ಹೇಳಿಲ್ಲ. ಅವರು ಅರ್ಧ ದಾರಿ ಹೋದ್ಮೇಲೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲಿಗೆ ಹೋಗೋ ಅಂತೇಳಿ. ನಾವು ನಮ್ಮ ಪಾಡಿಗೆ ಹೋಗೋಣ. ಅವರು ಲೇಬರ್ ಆಸೆ ಪಡ್ತಿದ್ರು. ಸೊ ನಮಗೆ ಬೀಗರ ಊಟ ಅಂತ ಆಸೆ ಹುಟ್ಟಿಸಿ ತಿಥಿ ಊಟ ತಿನ್ನಿಸಿದ್ರು. ಏನು ಮಾಡೋಕ್ಕೆ ಬರೋಲ್ಲ, ಅನ್ನಕ್ಕೆ ಭೇದ ಇಲ್ಲ ಅಂದಮೇಲೆ ಅನ್ನ ತಿನ್ನೋಕ್ಕೆ ಯಾಕೆ ಭೇದ ಭಾವ ಅಂಥೇಳಿ ನಾವು ಅನ್ನನೇ ನಾವು ಹಂಗೆ ತಿನ್ಕೊಂಡು ಸೀದಾ ಇಲ್ಲಿಂದ ಹೊರಡೋಣ. ಏನಪ್ಪ ಇವನು ಉತ್ತರ ಕರ್ನಾಟಕ ಹುಡುಗ ಅಂತಾನೆ ಹಾಸನಲ್ಲಿ ಇರ್ತಾನೆ ಅಂತಿರಲ್ಲ, ಏನಿಲ್ಲ, ನಾನು ಹಾಸನಲ್ಲೇ ಗಾಡಿ ಓಡಿಸೋದು, ನನ್ನ ಬಾಗಲಕೋಟೆನೇ. ಸೊ ಏನಿಲ್ಲ, ಇಲ್ಲಿಗೆ ಬಂದು ಗಾಡಿ ಬಂದು ಒಂದು 3 ವರ್ಷ ಆಯಿತು. ಏನಿಲ್ಲ, ಇಲ್ಲಿ ಒಂದು 6 ತಿಂಗಳು ಗಾಡಿ ಓಡಿಸೋದು, ಒಂದು 6 ತಿಂಗಳು ಊರಲ್ಲಿ ಇರೋದು.